ಫ್ರೆಂಡ್ಸ್, ನಮಸ್ಕಾರ. ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಸಮೋಸ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಮೈದಾ ಹಿಟ್ಟಿಗೆ 2ರಿಂದ 3 ಚಮಚ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಈ ತುಪ್ಪ ಹಾಕೋದ್ರಿಂದ ಭಾಳ ಗರಿಗರಿಯಾಗಿ ಸಮೋಸ ರೆಡಿ ಆಗ್ತಾವ್ರಿ. ಹೀಗಾಗಿ ಸ್ವಲ್ಪ 3 ಚಮಚ ಆಗುವಷ್ಟು ತುಪ್ಪ ಹಾಕೀನಿ. ಹಾಗೆ ಅಜ್ವಾನ ತೊಗೊಂಡಿದ್ದೀನಿ. ಇಲ್ಲಿ ಅಜ್ವಾನ ಕೈಯಲ್ಲಿನ ತಿಕ್ಕಿ ಹಾಕಬೇಕಾಗತ್ತೆ. ಎಲ್ಲ ಹಿಟ್ಟು ಚಲೋತ್ತೊಮ್ಮೆ ಮಿಕ್ಸ್ ಮಾಡಬೇಕಾಗ್ತೈತ್ರಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಇಲ್ಲಿ 1 ಚಮಚ ಆಗುವಷ್ಟು ಎಣ್ಣೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನೋಡ್ರಿ, ಈಗ ಈ ಥರ ಆಗಬೇಕಿಟ್ಟು. ಆಮೇಲೆ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕಾಗತ್ತೆ. ನೋಡ್ರಿ, ಈಗ ಈ ಥರ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚಲೋ ತಮ್ಮೆ ನಾದ್ಕೋಬೇಕ್ರಿ. ಇಷ್ಟು ಗಟ್ಟಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ರೆ ಸಮೋಸ ಮಾಡೋಕೆ ಈಸಿ ಆಗ್ತದ್ರಿ. ನೋಡ್ರಿ, ಇಷ್ಟು ಗಟ್ಟಿಯಾಗಿ ಇಟ್ಕೊಂಡೀನಿ. ಒಂದು ಮುಚ್ಚಳ ಮುಚ್ಚಿಡ್ತೀನಿ. ಮೀಡಿಯಮ್ ಸೈಜ್ 2 ಬಟಾಟಿ ಸ್ವಲ್ಪ ಗಟ್ಟಿ ಹಿಟ್ಟನ್ನು ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಬಾಳ್ಗೆ ಹಿಟ್ಟು ಎಣ್ಣೆ ಹಾಕಾಕತ್ತೇನೆ ರೀ. ನಾನಿಲ್ಲಿ 1-2 ಚಮಚ ಆಗುವಷ್ಟು ಎಣ್ಣೆ ಹಾಕೇನಿ ರೀ. ಮತ್ತು ಕೊತ್ತಂಬರಿ ಕಾಳು, ಜೀರಿಗೆ ಸ್ವಲ್ಪ ಜಜ್ಜಿ ಈ ಎಣ್ಣೆ ಒಳಗೆ ಮಿಕ್ಸ್ ಮಾಡಾಕತ್ತೇನೆ ರೀ. ಕೊತ್ತಂಬರಿ ಕಾಳು ಮತ್ತು ಜೀರಿಗೆ, ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೇನಿ ರೀ. ಹಸಿಮೆಣ್ಸಿನ್ಕಾಯಿ ಹಾಕೇನಿ ರೀ. 4ರಿಂದ 5 ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಹಂಗೆ ಈರುಳ್ಳಿ ಹಾಕಾಕತ್ತೇನೆ ರೀ. ಸಣ್ಣ ಕಟ್ ಮಾಡಿ ಈರುಳ್ಳಿ ಮಿಕ್ಸ್ ಮಾಡ್ಬೇಕ್ರಿ. 1 ಚಿಟಿಕೆ ಆಗುವಷ್ಟು ಹಿಂಗೆ ಹಾಕಾಕತ್ತೇನೆ ರೀ. ಒಂದು ಅರ್ಧ ಚಮಚ ಆಗುವಷ್ಟು ಕೊತ್ತಂಬರಿ ಕಾಳದ ಪೌಡ್ರ್ ಹಾಕೀನಿ ರೀ, ಅಂದ್ರೆ ಧನಿಯಾ ಪೌಡ್ರ್. ಸ್ವಲ್ಪ ಗರಂ ಮಸಾಲ ರೀ, ಇದು ಗರಂ ಮಸಾಲ ಹಾಕ್ತಿದ್ದೀನಿ. ಅರಿಶಿನ ಪುಡಿ, ಹಂಗೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಾಕತ್ತೀನಿ ರೀ. ಇದಿಷ್ಟು ಚಲೋ ತಮ್ಮೆ ಫ್ರೈ ಮಾಡಿದ್ದಿಂದ ನಾವು ಕುದಿಸಿಟ್ಟಿರುವಂಥದ್ದು ಬಟಾಟೆ ಮಿಕ್ಸ್ ಮಾಡ್ಬೇಕ್ರಿ. ಚಲೋ ತಮ್ಮೆ ಫ್ರೈ ಮಾಡ್ಬೇಕ್ರಿ ಇದನ್ನು ಎಣ್ಣೆ ಒಳಗೆ. ನೋಡ್ರಿ, ಈ ಥರ ಚಲೋ ತಮ್ಮೆ ಸ್ಮ್ಯಾಶ್ ಮಾಡ್ಕೊತ ಫ್ರೈ ಮಾಡ್ಕೊತ ಹೋಗ್ಬೇಕ್ರಿ. ಸ್ವಲ್ಪ ಗಟ್ಟಿ ಬರ್ಬೇಕ್ರಿ ಇದು. ಹಂಗೆ ಇಲ್ಲಿ ಕುದಿಸಿಟ್ಕೊಂಡಿದ್ದೀನಿ ರೀ ನಾ ಹಸಿ ವಟಾಣಿ ಕಾಳು, ಅದನ್ನು ಸೇರ್ಸಾಕತ್ತೇನೆ ರೀ. ಮತ್ತು ಸ್ವಲ್ಪ ಕೊತ್ತಂಬರಿ ಹೆಂಚಿಟ್ಕೊಂಡಿನಿ ರೀ. ಈಗ ಕೊತ್ತಂಬರಿ ಹಾಕೀನಿ ರೀ. ನೋಡಿರಿ, ನೋಡೋದಕ್ಕೆ ಎಷ್ಟು ಚಲೋ ಕಾಣಿಸ್ತದೆ ಅಲ್ಲ. ಹಂಗೆ ಸ್ಮೆಲ್ಲನ್ನು ಅಷ್ಟೇ ಚಲೋ ಬರಾಕತ್ತೈತೆ ನೋಡ್ರಿ. ಇದು ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಸಲ ಈ ಥರ ಸ್ಮ್ಯಾಶ್ ಮಾಡ್ಕೊತ ಫ್ರೈ ಮಾಡೋಣ್ರಿ ಇದನ್ನು. ಈಗ ಫುಲ್ ಎಲ್ಲ ಸ್ಮ್ಯಾಶ್ ಆಗೈತಿ, ಮಸಾಲೆನೂ ಎಲ್ಲ ಮಿಕ್ಸ್ ಆಗೈತಿ ನೋಡ್ರಿ ಚಲೋ ತಮ್ಮೆ. ಈಗ ಇದನ್ನು ಒಂದು ಬೌಲ್ದಾಗ ತೆಗೆದು ಆರಿಟ್ಕೊಳ್ಳೋಣ ರೀ. ಎಲ್ಲ ಸ್ಮ್ಯಾಶ್ ಆಗೈತಿ, ಒಂದು ಬೌಲ್ದಾಗ ತೆಗೆದಿಡ್ತೇನೆ ರೀ ಇದನ್ನು. ಈಗ ಹಿಟ್ಟು ನೆನೆದೈತ್ರಿ. ನೋಡ್ರಿ ಎಷ್ಟು ಚಲೋ ಹಿಟ್ಟು ನೆನೆದೈತಿ. ನಾನಿಲ್ಲಿ ನನಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಉಳ್ಳಿ ಮಾಡಿ ಇಟ್ಕೋತೇನೆ ರೀ ಮೊದಲು. ನೋಡ್ರಿ, ಈಗ ಒಂದು ಚಪಾತಿ ಉಳ್ಳಿ ಅಷ್ಟು
ಉಳ್ಳಿ ಮಾಡಿ ಸೇಮ್ ಚಪಾತಿ ಹಿಟ್ಟು ಹೆಂಗೆ ಲಟ್ಟಿಸ್ಕೊತೇವಲ್ಲ ನಾವು ಹಂಗೆ ಲಟ್ಟಿಸ್ಕೋಬೇಕ್ರಿ. ಈಗ ರೌಂಡಂಗೆ ಮಾಡಿದಂಥ ಚಪಾತಿ ಉಳ್ಳಿದೇನು ಹಿಟ್ಟಿರ್ತೈತಲ್ರಿ ಅದ್ರೊಳಗೆ ಮಿಡಲ್ 2 ಭಾಗ ಮಾಡ್ಕೊಂಡು 2 ಭಾಗದಾಗ ರೀ ಒಂದು ಭಾಗ ತೊಗೊಂಡು ಅದಕ್ಕೆ ಸುತ್ತು ಕಡೆ ನೀರು ಹಚ್ಬೇಕ್ರಿ. ನಾನಿಲ್ಲಿ ನನ್ನ ಬಟ್ ಸಹಾಯದಿಂದ ಸುತ್ತು ಕಡೆ ನೀರು ಹಚ್ಚಾಕತ್ತೇನೆ ರೀ. ಅಂದ್ರೆ ನಾವೀಗ ಸಮೋಸ ರೆಡಿ ಮಾಡ್ಕೋಬೇಕಲ್ರಿ, ಹೀಗಾಗಿ ಸುತ್ತು ಕಡೆ ನೀರು ಹಚ್ಕೊಂಡು ನೋಡಿರಿ. ಈಗ ಒಂದು ಸ್ವಲ್ಪ ನಾನು ಮಾಡೋದು ಕರೆಕ್ಟಾಗಿ ನೋಡ್ಬೇಕ್ರಿ. ನೀರಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೇಕ್ರಿ. ನೀರಿಗೆ ಅದು ಕಲಿಸ್ತೀವಲ್ಲ ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೋಬೇಕು. ಅಂದ್ರೆ ಚಲೋ ತಮ್ಮೆ ಅಂಟ್ಕೊಳ್ತೈತೆ ಅದಕ್ಕಾಗಿ ನೀರಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಬಟ್ಟಿನಿಂದ ಸುತ್ತ ಕಡೆ ಹಾಕಿ ಅಟ್ಯಾಚ್ ಮಾಡಬೇಕು ನೋಡ್ರಿ. ಇಲ್ಲಿ ಈಗ ಇದ್ರೊಳಗೆ 1 ಚಮಚ ಆಗುವಷ್ಟು ನಾ ಮಾಡಿಟ್ಕೊಂಡಂಥ ಬಟಾಟಿದ ಮಸಾಲೆ ಇದ್ರೊಳಗೆ ಹಾಕಾಕತ್ತೇನೆ ರೀ. ಈ ಥರ ಹಾಕಿ ಪ್ಯಾಕ್ ಮಾಡಬೇಕ್ರಿ. ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ ಪ್ಯಾಕ್ ಮಾಡೋಕೆ ಈಜಿ ಆಗ್ತೈತೆ ರೀ ನಿಮಗೆ. ನೋಡಿರಿ, ಈ ಥರ ಆ ಕಡೆ ದಂಡಿ ಈ ಕಡೆ ದಂಡಿ ಹಿಡಿದು ಪ್ರೆಸ್ ಮಾಡ್ಬೇಕ್ರಿ. ಅದು ಪ್ರೆಸ್ ಮಾಡಬೇಕಾದ್ರೆ ಅಲ್ಲಿ ನೀರು ಹಚ್ಚಿರ್ತೇವಲ್ಲ ಹಿಂಗಾಗಿ ಅದು ಪ್ರೆಸ್ ಆಕೈತೆ ರೀ, ಹಿಡ್ಕೊಳ್ತೈತೆ ನೋಡ್ರಿ ಅದೆಲ್ಲ. ಈಗ ನೋಡಿರಿ, ಈ ಥರ ಎಲ್ಲ ಇದೇ ಥರನ ರೆಡಿ ಮಾಡ್ಕೋಬೇಕ್ರಿ. ನೀವು ಮತ್ತೂ ಒಂದು ಸಲ ನೋಡ್ಕೊಳ್ರಿ ಇದನ್ನು. ನಾನಿಲ್ಲಿ ರೌಂಡಂಗೆ ಚಪಾತಿ ಐತಲ್ಲ ಅದರೊಳಗೆ ಮಿಡಲ್ ಭಾಗ ಕಟ್ ಮಾಡಿ ಈ ಥರ ಸ್ವಲ್ಪ ನೀರು ಹಚ್ತಾ ಇದ್ದೀನಿ ರೀ. ಹಿಂಗೆ ನೀರು ಹಚ್ಚೋದ್ರಿಂದ ಚಲೋ ತಮ್ಮೆ ಅಟ್ಯಾಚ್ ಆಕೈತೆ ನೋಡ್ರಿ ಅದಕ್ಕೆ ನೀರು ಹಚ್ಚೋದ್ರಿ. ನೋಡ್ರಿ, ಅದೆರಡು ಕಾರ್ನರ್ದಾಗ ಎರಡೂ ತೊಗೊಂಡು ಮಿಡಲ್ ಈ ಥರ ಮಾಡ್ಕೋಬೇಕ್ರಿ. ನೋಡಿರಿ, ಒಂದು ಸಲ ಕರೆಕ್ಟಾಗಿ ನೋಡ್ಕೋಬೇಕ್ರಿ ನೀವು. ಅದು ಒಂದು ಸಲ ಬಾಯಿ ಬಿಟ್ರೆ ಎಣ್ಣೆಲ್ಲ ಹಾಳಾಗ್ತೈತೆ ರೀ. ಅದಕ್ಕೆ ನೀವು ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕ್ರಿ. ಅದನ್ನು ಹಿಟ್ಟೆಲ್ಲ ಪ್ರೆಸ್ ಮಾಡ್ಕೊಂಡು ಈಗ 2 ಚಮಚ ಆಗುವಷ್ಟು ಸಮೋಸದ ಮಸಾಲೆ ಹಾಕೇನಿ ರೀ ನಾನು, ಬಟಾಟೆ ಮಸಾಲೆ. ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಚ್ಕೊಳ್ರಿ. ಅಲ್ಲಿ ಆ ಥರ ನೀರು ಹಚ್ಚಿ ಪ್ರೆಸ್ ಮಾಡ್ಕೊರಿ. ನೋಡ್ರಿ, ಈಗ ಬಟಾಟೆ ಎಲ್ಲ ಒಳಗೆ ಹಾಕಿ ದಂಡಿ ಎಲ್ಲ ಪ್ರೆಸ್ ಮಾಡ್ಕೊಂಡು ಸಮೋಸ ರೆಡಿ ಆಗತ್ತೈತೆ ರೀ. ನೋಡ್ರಿ, ಇದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡಿ ಒಂದು 10 ನಿಮಿಷ ಇಡಬೇಕ್ರಿ ಇದನ್ನು. ಈ ಥರ ನಾನೀಗ ಪ್ಲೇಟಿಗೆ ಹಾಕಿ ಒಂದು 10 ನಿಮಿಷ ಇಟ್ಟೇನಿ. ಆಮೇಲೆ ಫ್ರೈ ಮಾಡ್ಕೋಬೇಕ್ರಿ. ಈಗ ಒಂದೊಂದು ಹಾಕಿ ಫ್ರೈ ಮಾಡ್ಕೊಳ್ರಿ. ಜಾಸ್ತಿ ಉರಿ ಇಡಕ್ಕೆ ಹೋಗಬೇಡ್ರಿ. ಲೋ ಫ್ಲೇಮಲ್ಲಿಟ್ಟು ಚಲೋ ತಮ್ಮೆ ಫ್ರೈ ಮಾಡಬೇಕ್ರಿ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಸಮೋಸ ರೆಡಿಯಾಗಿದೆ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.